ನಮಸ್ಕಾರ ಸ್ನೇಹಿತರೆ, ಮತದಾರ ಬಂಧುಗಳೇ ಮತ್ತು ವೀಕ್ಷಕರೇ. ಕಳೆದ 1 ವರ್ಷಗಳಿಂದ ನಾನು ನನ್ನ ಮುಂದಿನ ಚುನಾವಣಾ ಸ್ಟ್ರಾಟಜಿಗಳನ್ನು ಬಿಲ್ಡ್ ಮಾಡಿ ಮತ್ತು ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿಟ್ಟಿದ್ದೇನೆ. ಹಾಗೂ ಕಳೆದ ವರ್ಷ ನನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡಿ ಮತ್ತು ನನಗೆ ಕರೆ ಮಾಡಿ ಯಾರ್ಯಾರು ಕೊಲೆ ಬೆದರಿಕೆಗಳು ಮತ್ತು ನನಗೆ ಧಮಕಿಗಳು ಮತ್ತು 420ಗಳನ್ನು ಮಾಡಿದ್ದೀರಿ, ನಿಮ್ಮ ಎಲ್ಲ ಫೋನ್ ನಂಬರ್ಗಳು ಮತ್ತು ನಿಮ್ಮ ಎಲ್ಲ ಹೆಸರುಗಳನ್ನು ಸ್ಕ್ರೀನ್ಶಾಟ್ ಮುಖೇನ ನಾನೇ ಬೇಕು ಅಂತಲೇ ನನ್ನ ಮೇಲೆ ಹಾಕಿಸಿಕೊಂಡಿರುವಂಥ ಅಟ್ರಾಸಿಟಿ ಕೇಸ್ನ ಲಾಯರ್ಗೆ ಎಲ್ಲ ದಾಖಲೆಗಳನ್ನು ಒದಗಿಸಿದ್ದೇನೆ. ಯಾರ್ಯಾರು ಫೇಸ್ಬುಕ್ಕನ್ನು ಬಳಸಿಕೊಂಡು ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿದ್ದೀರಿ, ನಿಮ್ಮ ಎಲ್ರಿಗೂ ಸಹ ಲಾಯರ್ ಕಡೆಯಿಂದ ಮತ್ತು SC/ST ಪೊಲೀಸ್ ಸ್ಟೇಷನ್ ಇಂದಲೇ ಕರೆ ಬರ್ತದೆ. ಎಲ್ಲ ಸಾಕ್ಷಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ನಾನು ಆಲ್ರೆಡಿ ಸಲ್ಲಿಕೆ ಮಾಡಿದ್ದೇನೆ. ಹಾಗೂ ಈ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಏನಿದ್ದಾರೆ, ಈ ರಾಜ್ಯದ ಗೃಹ ಮಂತ್ರಿಗಳು, ಇವರೇನಾದರೂ ಬದುಕಿದ್ರೆ ನನಗೆ ಒಬ್ಬ ಕೃಷ್ಣರಾಜಪೇಟೆ ತಾಲೂಕಿನ ಒಬ್ಬ ಲಾಯರು, ಅವನು ಈ PhD ಮಾಡೋನಂತೆ. ಅದು ಯಾರು ಕೊಟ್ಟರು ಅವನಿಗೆ PhD ಡಾಕ್ಟ್ರೇಟೋ ಗೊತ್ತಿಲ್ಲ. ಅವನು ಮಾತಾಡೋದನ್ನು ಆಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಈಗ ಅವನ ಹೆಸರು ಗಂಜಿಗೆರೆ ಅವನಂತೆ. ಅವನು ದೊಡ್ಡ ಇವನು ಲಾಯರ್ ರೌಡಿ, ಹೈಕೋರ್ಟ್ ಜಡ್ಜ್ ಅವ್ರ ಅಪ್ಪನಿಗಿಂತನೂ ದೊಡ್ಡವನಂತ ಇವನು. ಹಾಗಾಗಿ ಇವನ ಯೋಗ್ಯತೆಯನ್ನು ಬಯಲು ಮಾಡ್ತೀನಿ. ಇವರೆಲ್ಲ ಯೋಗ್ಯತೆಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ, ಈ ಬ್ರಿಟಿಷ್ ಏಜೆಂಟ್, ಬ್ರಿಟಿಷರ ಗುಲಾಮಗಿರಿ ಬೂಟ್ ನೆಕ್ಕಿದ್ದು ವೀರ್ ಸಾವರ್ಕರ್ ಅಲ್ಲ, ನಿಜವಾಗಿ ಬ್ರಿಟಿಷರ ಬೂಟನ್ನು ನೆಕ್ದವ್ರು ಯಾರು ಅನ್ನೋದು ಸತ್ಯ ಇಡೀ ದೇಶಕ್ಕೆ ನಾನು ಇವತ್ತು ಹಂಚ್ತೀನಿ, ವಿತ್ ದಾಖಲೆಗಳ ಸಮೇತ. ಅರ್ಥ ಆಯ್ತಾ? ಜೊತೆಗೆ ಈ ದೇಶ ಇವತ್ತೇನಾದರೂ ಸ್ವಾತಂತ್ರ್ಯ ಪಡ್ಕೊಂಡಿದೆ ಬ್ರಿಟಿಷರಿಂದ ಅಂದರೆ ಅದಕ್ಕೆ ಕಾರಣ ನನ್ನ ಆರಾಧ್ಯ ದೈವ ಸುಭಾಷ್ ಚಂದ್ರ ಬೋಸ್ ಇಂದ ಮಾತ್ರ. ಒಬ್ಬ ಬ್ರಾಹ್ಮಣ, ಕೋಲ್ಕತ್ತಾದ ಬ್ರಾಹ್ಮಣ, ಅವರು IAS ICS ಅಲ್ಲಿ 4th ರ್ಯಾಂಕ್ ತಗೊಂಡು ಆ ಕೆಲಸವನ್ನು ಬಿಸಾಕ್ಬಿಟ್ಟು ಬಂದು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ಒಬ್ಬ ನೇತಾದಿ ಸುಭಾಷ್ ಚಂದ್ರ ಬೋಸ್ ಮಾತ್ರ. ಅವರು ಸಂಪಾದನೆ ಮಾಡಿದ ಸ್ವಾತಂತ್ರ್ಯದಲ್ಲಿ ಉಳಿದವರೆಲ್ಲ ನಾಯಿ ನರಿಗಳ ಥರ ಎಂಜಲು ತಿಂದರು. ಬ್ರಿಟಿಷವರು ಎಂಜಲು ತಿಂದವರು ಇವರೆಲ್ಲ ದೇಶ ಪ್ರೇಮಿಗಳು ಅಲ್ಲ. ಇವ್ರು ಯಾರು ಇವತ್ತಿನ ರಾಜಕಾರಣಿಗಳಿಗೂ ಇವ್ರಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ಭಾರತಕ್ಕೆ ನಿಜವಾದ ಇತಿಹಾಸವನ್ನು ತಲುಪಿಸ್ಬೇಕಾಗಿದೆ. ಅದು ನಮ್ಮ ಕರ್ನಾಟಕದಿಂದನೇ ಆಗ್ತದೆ. ಹಾಗಾಗಿ ಈ ನಮ್ಮ ಕರ್ನಾಟಕದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಂಡು ತಿರ್ಬೋಕಿ ಶೋಕಿಯನ್ನು ಮಾಡ್ತಾ ಇರುವ ರಾಜಕಾರಣಿಗಳು ಇವರೆಲ್ಲ ಇದ್ದಾರಲ್ಲ, ಇವ್ರು ಯಾರು ಸಹ ಎಲ್ಲ ಅಡಬೆರ್ಕೆಗಳು. ಇವ್ರು ಯಾರಿಗೂ ಸಹ ನೀತಿವಂತರಲ್ಲ. ಇವ್ರು ಯಾರು ಸಹ ಧರ್ಮವಂತರಲ್ಲ. ಇವರು ದುಡ್ಡಿಗೆ ಹೇಲು ತಿನ್ನುವ ಗುಲಾಮರು. ಇವರು ಹಿಂದೆ ಕೆಲವು ರಾಜಕಾರಣಿಗಳು ಬ್ರಿಟಿಷರ ಗುಲಾಮರಾಗಿದ್ದರು. ಇವತ್ತು ಈ ರಾಜಕಾರಣಿಗಳು ದುಡ್ಡು ಮತ್ತು ಅಧಿಕಾರದ ಗುಲಾಮಗಿರಿನಲ್ಲಿ ಬಿದ್ದವ್ರೆ. ಈ ರಾಜಕಾರಣಿಗಳಿಗೆ ಯಾರಿಗೂ ಸಹ ದೇಶ ಅಭಿಮಾನ ಇಲ್ಲ. ಈ ರಾಜಕಾರಣಿಗಳಿಗೆ ಯಾರಿಗೂ ಸಹ ಈ ನನ್ನ ದೇಶದ ಯುವ ಜನತೆಗೆ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಈ ನನ್ನ ದೇಶ ಮತ್ತೆ ಹಿಂದೆ ಈ ಮುಘಲರುಗಳು, ಫ್ರೆಂಚರು, ಡಚ್ಚರೆಲ್ಲ ಈ ದೇಶಕ್ಕೆ ಬಂದಿದ್ದರು. ಈ ದೇಶದಿಂದ ಯಾವನೂ ಸಹ ಯಾವ ದೇಶಕ್ಕೂ ಹೋಗಿಲ್ಲ. ಈ ಬೇರೆಯವರೆಲ್ಲ ಈ ದೇಶಕ್ಕೆ ಬಂದಿರೋದು. ಅರ್ಥ ಆಯ್ತಾ? ನಮ್ಮ ದೇಶದವ್ರು ಯಾರು ಹಿಟ್ಟೆತ್ತಕ್ಕೆ ಯಾವ ದೇಶಕ್ಕೂ ಹೋಗಿಲ್ಲ. ಯಾಕೆ ಅಂದರೆ ಭೂಮಿಯ ಮೇಲಿರುವ ಸ್ವರ್ಗ ಈ ನನ್ನ ಭಾರತ ದೇಶ. ಈ ದೇಶಕ್ಕೆಲ್ಲ ಬರ್ತಿದ್ರೆ ಹೊರತು ಈ ದೇಶಕ್ಕೆ ಕಳೆದ 75 ವರ್ಷದಿಂದ ಎಲ್ಲರೂ ಹಿಟ್ಟೆತ್ತಕ್ಕೆ ಹೋಗೋರೆ. ಕಣ್ ದೇಶಕ್ಕೆಲ್ಲ ಹೋಯ್ತವ್ರು ಹಿಟ್ಟೆತ್ತಕ್ಕೆ. ಮುಂಡೆವು ಹಿಟ್ಟೆತ್ತಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ, ದೊಡ್ಡಚನಹಳ್ಳಿಯಿಂದ. ಯಾಕೆ ನಮ್ಮ ಅಪ್ಪನ ಜಮೀನಿತ್ತು, ಅಲ್ಲೇ ಗೇಕಂತ ತಿನ್ಬೋದಿತ್ತು ನಾನು, ಆದರೂ ಹಿಟ್ಟೆತ್ತಕ್ಕೆ ಇಲ್ಲಿ ಬಂದಿದ್ದೀನಿ. ಅರ್ಥ ಆಯ್ತಾ? ಹಾಗಾಗಿ ನಿಮ್ಮ ಸ್ವಂತಿಕೆನ ಉಳಿಸ್ಕೊಳ್ಳಿ, ನಿಮ್ಮ ಆತ್ಮಾಭಿಮಾನ ಉಳಿಸ್ಕೊಳ್ಳಿ. ದುಡ್ಡಿಗೆ ಹೇಲು ತಿನ್ನೋರೆಲ್ಲರೂ ಮನುಷ್ಯರಲ್ಲ. ಮನುಷ್ಯತ್ವ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಇವತ್ತಿನ ಭೂಮಿ ಮೇಲೆ. ಇವರೆಲ್ಲ ರಾಜಕಾರಣಿಗಳು ದುಡ್ಡು ಮತ್ತು ಅಧಿಕಾರಕ್ಕೆ ದೇಶವನ್ನು ಮಾರ್ಕೊಂಡು ತಿನ್ನೋಕೆ ನಿಂತವ್ರೆ. ಇವ್ರುಗಳಿಗೆ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ಹೆಸರೇಳೋಕ್ಕೂ ಯೋಗ್ಯತೆ ಇಲ್ಲ ಇವ್ರಿಗೆ. ಇವತ್ತು ದೇಶಕ್ಕೆ ನಾನು ಯಾವ ರಾಜಕಾರಣಿ ಅಥವಾ ರಾಜಕೀಯ ಪಕ್ಷದ ಗುಲಾಮನೂ ಅಲ್ಲ, ಸಪೋರ್ಟರು ಅಲ್ಲ. ನಾನು RSS ಸಪೋರ್ಟರು ಅಲ್ಲ. ನನಗೂ RSSಗೂ ಯಾವ ಸಂಬಂಧನೂ ಇಲ್ಲ. ಅರ್ಥ ಆಯ್ತಾ? ನಾನು ಮೋದಿ ಮತ್ತು ಯೋಗಿ ಅವರ ಸ್ವಚ್ಛ ವ್ಯಕ್ತಿತ್ವದ ಅಭಿಮಾನಿ. ಅವರು ರಾಜಕೀಯ ಮಾಡ್ತಾವ್ರೆ, ಮಾಡಲೇಬೇಕು ರಾಜಕೀಯನ. ಆದರೆ ಅವರ ಸ್ವಚ್ಛ ವೈಯಕ್ತಿಕ ವ್ಯಕ್ತಿತ್ವ ಇದೆಯಲ್ಲ, ಅದಕ್ಕೆ ನಾನು ಬೆಲೆ ಕೊಡ್ತೀನಿ. ಅದೇ ಥರ ನನ್ನ ಒಂದು ವೈಯಕ್ತಿಕ ವ್ಯಕ್ತಿತ್ವವನ್ನು, ನನ್ನ ಒಂದು ಧರ್ಮವನ್ನು, ನನ್ನ ಒಂದು ನ್ಯಾಯ ನೀತಿಯನ್ನು ನಾನು ಸ್ವಚ್ಛವಾಗಿ ಇಟ್ಕೊಂಡಿರೋದಕ್ಕೆ ಈ ತಾಕತ್ತಲ್ಲಿ ನನ್ನ ಕೈಲಿ ಮಾತಾಡೋಕ್ಕಾಗ್ತಾ ಇರೋದು. ನಾನು ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಐ ಆಮ್ ಪೇಯಿಂಗ್ 9 to 10 lakh rupees ಟ್ಯಾಕ್ಸ್ ಪರ್ ಇಯರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಕಂಟ್ರಿ. ವಿತ್ ಹ್ಯಾಪಿಲಿ ಐ ಆಮ್ ಪೇಯಿಂಗ್ ಫಾರ್ ಇಟ್. Why should I worry for these stupid
ಪೊಲಿಟಿಷಿಯನ್ಸ್ ಹೂ ಆರ್ ಲೀವಿಂಗ್ ದೇರ್ ಲೈಫ್ ಬೈ ಮೈ ಟ್ಯಾಕ್ಸ್ ಮನಿ, ಮೈ ಫೆಲೋ ಬೀಯಿಂಗ್ಸ್. ಈ ದೇಶದ ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಿನಲ್ಲಿ ತಿರುಬೋಕಿ ಶೋಕಿ ಮಾಡ್ತಾ ಇರೋ ಈ ರಾಜಕಾರಣಿಗಳಿಗೆ ಯಾರೂ ಯುವಕರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ಒಂದು ನಿಜವಾದ ಯುವಕರ ಒಂದು ರೆವಲ್ಯೂಷನ್ ಆಗಬೇಕಾಗಿದೆ. ನಾನು ಯುವಕಾಲ, ನನಗೆ ಆಲ್ರೆಡಿ 35 ವರ್ಷ ಆಗಿದೆ. ಇವತ್ತಿನ ಜೆನ್ಜಿ ಅಂತ ನೀವೇನಿದ್ದೀರಿ 18ರಿಂದ 25 ವರ್ಷ ಬ್ರ್ಯಾಕೆಟ್ನವರು, ನೀವು ಬನ್ನಿ, ನಿಮಗೆ ಈ ದೇಶ ಬೇಕಾಗಿರೋದು. ನಂದು 35 ವರ್ಷ ಆಲ್ರೆಡಿ, ನಂದು ಅರ್ಧ ಆಯಸ್ ಕಳೆದೋಗಿದೆ. ಇವತ್ತಿನ ಯುವಕರುಗಳು ನೀವು ಬರಲಿಲ್ಲ ಅಂದರೆ ಈ ದೇಶವನ್ನು ಈ ರಾಜಕಾರಣಿಗಳು ಮಾರ್ಕೊಂಡು ತಿನ್ಕೊಳ್ತಾರೆ. ಯುವಕರುಗಳು ರಾಜಕೀಯಕ್ಕೆ ಬರಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯಿತಿನಲ್ಲಿ ಪ್ರತಿಯೊಬ್ಬ ಎಜುಕೇಟೆಡ್ ಯುವಕರು ಇನ್ಮೇಲೆ ಎಲೆಕ್ಷನ್ ನಿಂತ್ಕೊಳ್ಳಿ. ಪ್ರತಿಯೊಬ್ಬ ಯುವಕರುಗಳು ಒಂದೊಂದು ಹಳ್ಳಿಯನ್ನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ನಿಮ್ಮ ಹಳ್ಳಿಗೆ ನೀವೇ ರಾಜರುಗಳಾಗಿ ನಿಮ್ಮ ಹಳ್ಳಿಗಳನ್ನು ನೀವೇ ಆಳಿ. ಅವತ್ತು ಈ ದೇಶ ಉದ್ಧಾರ ಆಗುತ್ತೆ. ಯುವ ಜನತೆ ಬರಲೇಬೇಕು. ಯಾಕೆಂದರೆ ಸ್ವಾಮಿ ವಿವೇಕಾನಂದ ಅವರ ಕನಸಿದು. ಸ್ವಾಮಿ ವಿವೇಕಾನಂದನ ಕನಸೇನಾಗಿತ್ತು ಹೇಳಿ? ಯುವ ಜನತೆಗಳು ಈ ಎಣ್ಣೆ ಕುಡಿಯೋದು, ಫಿಲಮ್ ಆ್ಯಕ್ಟರ್ಗಳಿಗೆ ಫ್ಯಾನ್ ಆಗೋದು, ಈ ತಿರುಬೋಕಿ ಶೋಕಿಗಳನ್ನು ಬಿಟ್ಟು ನಿಮ್ಮ ಆತ್ಮಾಭಿಮಾನಗಳಾಗಿ ನೀವು ಇಂದು ಈ ದೇಶಕ್ಕೋಸ್ಕರ, ನಿಮಗೋಸ್ಕರ, ನಿಮ್ಮ ಮುಂದಿನ ಪೀಳಿಗೆಗೋಸ್ಕರ ಯುವಕರುಗಳು ರಾಜಕೀಯಕ್ಕೆ ಬನ್ನಿ. ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಪ್ರತಿಯೊಬ್ಬ 25 ವರ್ಷದ ಒಳಗಡೆ ಇರುವ ಒಬ್ಬ ಯುವಕ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಿಂತ್ಕೋಬೇಕು. ಅವ್ನು ಗೆಲ್ತಾನೋ ಸೋಲ್ತಾನೋ, ನೀವು ನಿಂತ್ಕೊಳ್ಳಿ, ನಿಮ್ಮ ತಾಕತ್ತನ್ನು ತೋರಿಸಿ. ನಾವು ಯುವಕರುಗಳು ಈ ದೇಶವನ್ನು ಮುಂದೆ ನಡೆಸಲೇಬೇಕಾಗ್ತದೆ. 56 ವರ್ಷ ಆಗಿರೋನು, 85 ವರ್ಷ ಆಗಿರೋನು ಪ್ರೈಮ್ ಮಿನಿಸ್ಟ್ರು, CM ಇನ್ನೂ ಎಷ್ಟು ದಿನ ಮಾಡ್ತಿರ್ರಿ? ನಮ್ಮ ಶಂಕರ್ ನಾಗನ ಒಂದು ವ್ಯಕ್ತಿತ್ವವನ್ನು ಅಳವಡಿಸ್ಕೊಳ್ಳಿ, ಮುಂದೆ ಬನ್ನಿ. ಇಲ್ಲ ಅಂದರೆ ಈ ದೇಶವನ್ನು ಮಾರ್ಕೊಂಡು ತಿನ್ಕೊಂಡ್ಬಿಡ್ತಾರೆ ನನ್ನ ಮಕ್ಕಳು.